ಹಾಯ್ ಹಲೋ ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಸೊ ಇವಾಗ ತಂಬ್ಳೈನಲ್ಲಿ ನೋಡಿರ್ತೀರ ದ ಡೇ ಆಫ್ ಅವರ್ ಫಸ್ಟ್ ಟ್ರಿಪ್. ನಾವು ಇವತ್ತು ಎಲ್ಲೆಲ್ಲ ಹೋದ್ವಿ ಅಂತ ಒಂದು ಸಣ್ಣ ಮಿನಿ ವ್ಲಾಗ್ ನಿಮ್ಮೆಲ್ಲರಿಗೂ. ಸೊ ಫಸ್ಟ್ ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಹಾಸನಿಗೆ ಹೋದ್ವಿ. ಇಲ್ಲಿ ಬ್ರೇಕ್ಫಾಸ್ಟ್ ಫೇಮಸ್ ಅಂತೆ, ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಬಂದ್ವಿ. ಸೊ ಒಳಗೆ ಹೋಗಿ ಇಲ್ಲಿ ಏನು ಫೇಮಸ್ ಅಂತ ಕೇಳಿ ಆರ್ಡರ್ ಮಾಡ್ಕೊಂಡ್ವಿ. ಇಲ್ಲೇನೋ ಒಂಥರ ಸೆಟ್ಗೆ ಈ ಥರದೊಂದು ಕಾನ್ಸೆಪ್ಟಲ್ಲಿ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ, ಆ್ಯಾವ್ರೇಜ್ ಆಗಿತ್ತು. ಆ್ಯಕ್ಚುಲಿ ಏನು ಗೊತ್ತಾ, ಆ್ಯಾವ್ರೇಜ್ ಅಷ್ಟು ಚೆನ್ನಾಗಿರಲಿಲ್ಲ. ಕಂಪೇರ್ ಮಾಡಿದ್ರೆ ಓಕೆ, ನೈಸ್, ವಿ ಕ್ಯಾನ್ ಗಿವ್. ಅದಾದಮೇಲೆ ನಾವು ಹೊರಟಿದ್ದು ದೇವ್ರ ಮನೆಗೆ. ಸೀರಿಯಸ್ಲಿ ಸಖತ್ತಾಗಿತ್ತು ಮಾತ್ರ. ಫುಲ್ ಆಫ್ ಫಾಗ್ ಇತ್ತು, ರೋಡೇ ಕಾಣಿಸ್ತಾ ಇರಲಿಲ್ಲ, ಅಷ್ಟೊಂದು ಫಾಗ್ ತುಂಬಿತ್ತು. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಷ್ಟೊಂದು ಫಾಗ್ ಇರುತ್ತೆ ಇಲ್ಲಿ ಆ್ಯಂಡ್ ಇಷ್ಟು ವೆದರ್ ಚೇಂಜ್ ಹಿಂಗಿರುತ್ತೆ ಅಂತ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವಂತೂ ಫುಲ್ ರೋಡ್ ಪೂರ್ತಿ ಎಂಜಾಯ್ ಮಾಡ್ತಾಯಿದ್ವಿ ಆ ನೇಚರ್ನ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮುಟ್ಟು ಅದನ್ನು ಏನು ಮಾಡಲ್ಲ, ನೋಡಿ ಏನು ಮಾಡಲ್ಲ. ನೋಡಿ ಬಾಯಿಲೆ ನನ್ನ ನೋಡಿಲಿ. ಏ ಸ್ವಾಮಿ, ಹೇಗೆ ಅನ್ನಿಸ್ತಿದೆ ಒಮ್ಮೆ ದೇವ್ರ ಮನೆ? ಸೂಪರ್. ನಿನಗೆ ಅಮ್ಮ? ಅಯ್ಯೋ ಏನ್ ಹೇಳ್ತೀಯಮ್ಮ, ನನ್ನ ಕಣ್ಣೇ ಕಾಣ್ತಿದ್ದ. ಬ್ಯೂಟಿಫುಲ್ ಆಗಿದೆ. ಬನ್ನಿ ಒಂದ್ಸಲ ಒಮ್ಮೆ ನೋಡ್ಲೇಬೇಕಾದ್ದು. ನೋಡಿ, ಪ್ರಕೃತಿ ಅಷ್ಟು ಚೆನ್ನಾಗಿದೆ. ಅದು ನೋಡಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚಂದ ಸೌಂದರ್ಯವಾಗಿದೆ ಪ್ರಕೃತಿ. ತುಂಬಾನೇ ನೀವು ಅದೃಷ್ಟ ಮಾಡಿರ್ಬೇಕು ಬಂದು ನೋಡಕ್ಕೆ. ಇದು ಭಾಷಣ ಕೆಟ್ಟೋಯ್ತಾ ಮನೆ? ನಂಗೆ ಹೇಗೆ ಹೋಗುತ್ತೆ ನಮ್ಮ ಕಾರು, ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ತರ ಹಿಮ ಇದೆ. ಹಿಮ ಇದೆ. ತುಂಬಾ ಫೇಮಸ್ ಸ್ಪಾಟ್ ಇದು ದೇವ್ರ ಮನೆ ಅಂತ. ಸಿಕ್ಕಾಪಟ್ಟೆ ಫಾಗ್ ಇದೆ ಗೈಸ್, ಸಿಕ್ಕಾಪಟ್ಟೆ ಇದೆ. ಎಕ್ಸ್ಟ್ರೀಮ್ ಆಗಿ ನಾನು ಕ್ಯಾಮ್ರಾನೇ ಒರೆಸ್ತಾ ಇದ್ದೀನಿ ಆಗ್ಲಿಂದ, ಅಷ್ಟೊಂದು ಫಾಗ್ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ಇದು ದೇವ್ರ ಮನೆ ಹೆಂಡ್ ಸ್ಪಾಟ್ ಇದು. ಇಲ್ಲಿಂದ ಮೇಲೆ ಹೋಗ್ಬೇಕು, ಅಲ್ಲೊಂದು ಬೆಟ್ಟ ಥರದಿದೆ. ದಿಸ್ ಈಸ್ ಈ ದೇವ್ರ ಮನೆಗೆ ದಿಸ್ ಈಸ್ ಮೈ ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿ. ಬಟ್ ಫಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಫಾಗ್ ಇರಲಿಲ್ಲ. ಇವಾಗ ಟೈಮ್ ಬಂದು ಎಕ್ಸಾಕ್ಟಾಗಿ 1:30. ಬಟ್ ಗೈಸ್ ಇದೊಳ್ಳೆ ಹೆಂಗಿದೆ ನೋಡಿ ಫೀಲು. ಓ ಮೈ ಗಾಡ್, ಸಿ ವಾ, ಫುಲ್ ಆಫ್ ಫಾಗ್. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ, ಸಿಕ್ಕಾಪಟ್ಟೆ ಫಾಗು. ಒಬ್ರಿಗೊಬ್ರು ಕಾಣಿಸ್ತಾನೆ ಇಲ್ಲ, ಲಿಟ್ರಲಿ ಅಷ್ಟೊಂದು ಫಾಗ್ ಇದೆ. ಸೂಪರ್, ಯು ಕ್ಯಾನ್ ಸಿ ಹೆಂಗೆ. ಈ ಥರ ನೇಚರ್ ಯಾರು ಇಷ್ಟಪಡ್ತಾರೆ ಅವ್ರಿಗೆ ವೆರಿ ಗುಡ್ ಸ್ಪಾಟ್. ಮಳೆ ಬರ್ತಾ ಐತಮ್ಮ ಗೈಸ್. ನಮ್ಮ ಅಮ್ಮನ ಜೊತೆ ವಿಡಿಯೋ ಮಾಡೋಕ್ಕೆ ಏನೋ ಒಂಥರ ಥ್ರಿಲ್ ಇರುತ್ತೆ. ನಮ್ಮಮ್ಮ ಕೌಂಟ್ರು ಕೊಡೋದಿಲ್ಲ, ಫುಲ್ ಪ್ಯಾಕ್ ಮಾಡ್ಕೊಂಬಿಟ್ಟವ್ರೆ. ಮರ್ಯಾದಿನೇ ಇಲ್ಲ ನಮ್ಮಮ್ಮ ನನಗೆ. ಮರ್ಯಾದೆ ಅಂದರೆ ಅಂಥವಳೆ ಇಂಥವಳೆ ಅಂತಿದ್ದೀನಿ. ಓ ಏನಮ್ಮ ನಡಿ ಅಮ್ಮ ಆ ಥರ ಹೇಳ್ಬೇಕು. ನೀನು ಮಾತಿಗೆ ಮುಂಚೆ ಫುಲ್ ಆವಾಜ್ ಆಗ್ತೀಯ. ಆಗ ನಾನು ಮಾತಾಡೋದೇ ಹಂಗೆ. ನೀನು ಹಂಗೆ ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ, ಮೇಲೆ ಬೆಟ್ಟದವರೆಗೂ ಹತ್ತಬೇಕಾಗಿತ್ತು ಅಲ್ಲಿ. ಬಟ್ ಕಾಣಿಸ್ತಾನೆ ಇಲ್ಲ, ಲಿಟ್ರಲಿ ಕಾಣಿಸ್ತಾ ಇಲ್ಲ ಏನೂ. ಸೊ ಹಾಗಾಗಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ಬಿಕಾಸ್ ರೈನಿ ಸೀಸನ್ ಸ್ಟಾರ್ಟ್ ಆಯಿತು. ಮಳೆ ಇದೆಲ್ಲ ಕಾಮನ್ ಇಲ್ಲಿ. ಸೊ ಯಾ, ಈ ಥರ ವೆದರಲ್ಲಿ ಏನೇನೆಲ್ಲ ವೆದರ್ನ ಫೀಲ್ ಮಾಡಬೇಕು ಅದನ್ನು ಮಾಡಿಬಿಡ್ಬೇಕು. ಸೊ ಯಾ, ಸೊ ವ್ಯೂ. ಸೊ ನನಗೆ ನಿಜ ಮೇಲೋಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ವೆದರು ನಮ್ಮ ಕಂಡೀಷನಲ್ಲಿಲ್ಲ, ವೆದರ್ಗೆ ಕಂಡೀಷನಲ್ಲಿಲ್ಲ. ಸೊ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಇದೇ ದೇವ್ರ ಮನೇಲಿರೋ ದೇವಸ್ಥಾನ. ಮೇ ಬಿ ಯಾರೂ ಇರಲಿಲ್ಲ ಅನಿಸುತ್ತೆ, ನಾವಷ್ಟೇ ಇದ್ವಿ ಅಂತ ಅನಿಸುತ್ತೆ ಇದು ದೇವಸ್ಥಾನ.
ಎಷ್ಟು ವರ್ಷದ ಹಳೇದೋ ನಂಗೆ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ಮಾತ್ರ ತುಂಬ ಕಾಲದ ವರ್ಷದ ದೇವಸ್ಥಾನ ಅಂತ ಅನಿಸುತ್ತೆ. ಅದೇ ಟೈಮಲ್ಲಿ ಮಳೆ ಸ್ವಲ್ಪ ಸ್ಟಾರ್ಟ್ ಆಯಿತು, ಸ್ವಲ್ಪ ಜಡಿ ಮಳೆ ಎಲ್ಲ ಬರ್ತಾಯಿತ್ತು. ಒಂಥರ ಚೆನ್ನಾಗಿ ಕಟ್ಕೊಂಡಿದ್ದಾರೆ ದೇವಸ್ಥಾನ ಮುಚ್ಚಿತ್ತು, ಎಷ್ಟು ಟೈಮ್ಸ್ ಓಪನ್ ಮಾಡ್ತಾರೆ ಅಂತ. ಈ ಥರ ವೆದರಲ್ಲಿ ಅದು ಹೇಗಿರ್ತಾರೋ ನಿಜ ಗೊತ್ತಿಲ್ಲ, ಬಟ್ ಅದೇ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಸೊ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಕಳಶಾಗೆ. ವೆದರ್ ಅಷ್ಟೇ ಬರ್ತಾ ಸ್ವಲ್ಪ ನಾರ್ಮಲ್ ಆಗಿ ಆಯಿತು, ಎಲ್ಲ ಒಂದು ಸ್ವಲ್ಪ ನಾರ್ಮಲ್ ವೆದರ್ ಥರನೇ ಅನ್ನಿಸ್ತು. ಯಾರು ಎಂಜಾಯ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಟ್ರಾವೆಲಿಂಗಲ್ಲಿ. ನನ್ನ ಮಗ ಅಂತೂ ಸೂಪರಾಗಿ ಎಂಜಾಯ್ ಮಾಡ್ತಾನೆ. ಫೈನಲಿ ನಾವು ಕಳಶಾನ ರೀಚ್ ಆದ್ವಿ. ಇಲ್ಲಿ ನಾನು ಮೇ ಬಿ ದಿಸ್ ಇಸ್ ಮೈ 5th or 6th ಟೈಮ್ ನಾನು ಇಲ್ಲಿ ಬರ್ತಾ ಇರೋದು ಕಳಶಾಗೆ. ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅಲ್ಲಿದೆ, ಆ ಜಾಗದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಪೀಸ್ಫುಲ್ಲಾಗಿ ಕೂತ್ಕೊಂಡಿದ್ದೆ. ಸೊ ಈಗ ಮೈಂಡ್ ಫ್ರೆಶ್ ಆಯಿತು. ಈ ಜಾಗದ ವಿಶೇಷತೆ ಏನಂದರೆ, ಕಾಶಿಗೆ ಹೋಗಿ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟೇ ಪುಣ್ಯ ಈ ದೇವಸ್ಥಾನದ ಬಂದು ಈ ದೇವ್ರ ದರ್ಶನ ಮಾಡಿದ್ರೆ ಅಷ್ಟೇ ಪುಣ್ಯ ಸಿಗುತ್ತೆ ಅನ್ನೋದು ಈ ಜಾಗದ ವಿಶೇಷತೆ. ಸೊ ಯಾರೆಲ್ಲ ಕಾಶಿಗೆ ಹೋಗೋಕ್ಕಾಗಲ್ವೋ ಅವ್ರು ಬಂದು ಈ ದೇವಸ್ಥಾನ ದರ್ಶನ ಮಾಡಿ ಪುಣ್ಯ ತಗೋಬೋದು. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ತಲುಪಿದ್ವಿ. ವೆದರ್ ಸೇಮ್ ತುಂಬ ಕ್ಲೌಡಿಯಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಜನನೂ ಅಷ್ಟಾಗಿ ಇರಲಿಲ್ಲ, ನಾರ್ಮಲ್ ಆಗಿತ್ತು ಜನ ಇದೆಲ್ಲ. ಸೊ ಒಳಗಡೆ ತುಂಬ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಈ ಥರ ಎಲ್ಲ ಮೇಲೆ ಇರಲಿಲ್ಲ, ಫುಲ್ ಓಪನ್ ಸ್ಪೇಸ್ ಮೇಲೆಲ್ಲ ಇತ್ತು. ಬಟ್ ಇವಾಗ ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡಿದ್ದಾರೆ ದೇವಸ್ಥಾನ. ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಫುಲ್ ಜನ ಏನೂ ಇರಲಿಲ್ಲ, ಆರಾಮಾಗಿ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ಅದಾದಮೇಲೆ ನಾವೆಲ್ಲಿ ಹೋದ್ವಿ ಅಂತ ತಿಳ್ಕೊಬೇಕು ಅಂದರೆ ಪಾರ್ಟ್ 2 ವಿಡಿಯೋನ ವಾಚ್ ಮಾಡಿ.